ಕೈಗಾರಿಕಾ ಕೇಂದ್ರಗಳು ಒದಗಿಸುವ ಸೇವೆಗಳು ಯಾವುವು? ಹಣಕಾಸಿನ ಸೇವೆಗಳ ಜೊತೆಗೆ ಇತರ ಸೇವೆಗಳನ್ನ ಡಿಐಸಿಯಲ್ಲಿ ಕೊಡಲಾಗತ್ತೆ. ಅವು ಯಾವುವು? ಮೊದಲನೆಯದಾಗಿ ಉದ್ದಿಮೆಯನ್ನು ಸ್ಥಾಪಿಸಲು ಮೊದಲು ಸಿದ್ಧಪಡಿಸಬೇಕಾದದ್ದು ಯೋಜನಾ ವರದಿ. ಓಕೆ, ಪ್ರಾಜೆಕ್ಟ್ ರಿಪೋರ್ಟ್. ಈ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಿಕ್ಕೆ ನಿಮ್ಗೆ ಇಲ್ಲಿ ಸಹಾಯ ಮಾಡ್ತಾರೆ. ಯಾವ ಉದ್ದಿಮೆಯನ್ನ ಮಾಡ್ತಿದ್ದೀರಾ, ಅದರ ಹೇಗೆ ಶುರು ಮಾಡಬೇಕು, ನಿಮ್ಮ ಹತ್ತಿರ ಲಭ್ಯವಿರುವ ಅವಕಾಶಗಳೇನು, ಇವೆಲ್ಲನೂ ವರದಿಯಲ್ಲಿ ಎಷ್ಟು ದಿನದಲ್ಲಿ ಎಷ್ಟು ಕಂಪ್ಲೀಟ್ ಮಾಡ್ತೀರಾ, ಈ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಡೋದು. ಹೊಸದಾಗಿ ಕೈಗಾರಿಕಾ ಪ್ರದೇಶಗಳನ್ನೇನಾದ್ರೂ ಸ್ಥಾಪನೆ ಮಾಡಬೇಕಾದ್ರೆ ಡಿಐಸಿ ಸ್ಥಾಪನೆ ಮಾಡುತ್ತೆ. ಉದ್ದಿಮೆ ಅಭಿವೃದ್ಧಿ ಕಾರ್ಯಕ್ರಮದೆಡೆ ತರಬೇತಿ, ಟ್ರೈನಿಂಗ್ ಅನ್ನ ಕೂಡ ಜನರಿಗೆ ನೀಡುವಂಥದ್ದು. ಕಚ್ಚಾ ಪದಾರ್ಥಗಳ ಹಂಚಿಕೆ, ರಾ ಮಟೀರಿಯಲ್ ಅದಕ್ಕೆ ನಿಮ್ಮ ಉದ್ದಿಮೆಗೆ ಸಂಬಂಧಿಸಿದ ರಾ ಮಟೀರಿಯಲ್, ಕಚ್ಚಾ ಪದಾರ್ಥಗಳನ್ನ ಕೂಡ ಹಂಚಿಕೆಯನ್ನ ಮಾಡಲಾಗುತ್ತೆ. ಇಲ್ಲಿ ಹಣಕಾಸಿನ ನೆರವು, ಆಬ್ವಿಯಸ್ಲಿ ಫಿನಾನ್ಷಿಯಲ್ ಸಪೋರ್ಟ್ ನಿಮ್ಗೆ ಡಿಐಸಿ ಇಂದ ಸಿಗತ್ತೆ. ಕೇಂದ್ರ ಸರ್ಕಾರದ ವ್ಯವಸ್ಥೆಯಡಿಯಲ್ಲಿ ಮಾರುಕಟ್ಟೆ ಸಹಾಯ, ಮಾರುಕಟ್ಟೆಯನ್ನು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತಂದ್ರೆ ಕೇಂದ್ರ ಸರ್ಕಾರದ ವ್ಯವಸ್ಥೆಯಡಿಯಲ್ಲಿ ಮಾರುಕಟ್ಟೆ ಸಹಾಯ ಯಾವ ರೀತಿ ಮಾಡಲಾಗತ್ತೆ ಅಂದ್ರೆ ಟ್ರೇಡ್ ಫೇರ್ಸ್ ಮಾಡೋದಿರ್ಬೋದು, ಓಕೆ, ಅಥವಾ ವಸ್ತು ಪ್ರದರ್ಶನ, ಎಕ್ಸಿಬಿಷನ್ ಮಾಡೋದು, ವಸ್ತು ಪ್ರದರ್ಶನ ಮಾಡೋದು, ಈ ರೀತಿ ಮಾಡೋದ್ರಿಂದ ಕೊಳ್ಳುವವರು ಮತ್ತು ಮಾರುವವರ ನಡುವೆ ಸಂಪರ್ಕ ಏರ್ಪಡುತ್ತೆ ಅಲ್ವಾ. ಈ ಸಂಪರ್ಕ ಏರ್ಪಟ್ಟು ಹೊಸ ಮಾರುಕಟ್ಟೆಗಳ ಆವಿಷ್ಕಾರಕ್ಕೆ ಕಾರಣ ಆಗತ್ತೆ. ಉದ್ದಿಮೆಯ ಆಧುನೀಕರಣದಲ್ಲಿ ಸಹಾಯ ಮಾಡುತ್ತೆ. ಈಗ ತಂತ್ರಜ್ಞಾನದ ಅಭಿವೃದ್ಧಿಪಡಿಸಿ ಉದ್ದಿಮೆಯನ್ನ ಆಧುನೀಕರಣಗೊಳಿಸಬೇಕು ಅಥವಾ ಅದನ್ನ ವಿಸ್ತರಿಸಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಾಯ ಮಾಡುತ್ತೆ. ವಸ್ತುಗಳನ್ನ ರಫ್ತು ಮಾಡುವಲ್ಲಿ, ನೀವು ರಫ್ತಿಗೆ ಸಂಬಂಧಿಸಿದ ಉದ್ಯೋಗ ಮಾಡ್ತಾ ಇದ್ರೆ ಆ ಪರ್ಟಿಕ್ಯುಲರ್ ವಸ್ತುವನ್ನ ಬೇರೆ ದೇಶಕ್ಕೆ ರಫ್ತು ಮಾಡುವುದರಲ್ಲಿ ನಿಮಗೆ ಡಿಐಸಿ ಸಹಾಯ ಮಾಡುತ್ತೆ, ಜಿಲ್ಲಾ ಕೈಗಾರಿಕಾ ಕೇಂದ್ರ. ಅದೇ ರೀತಿ ಬದಲಾವಣೆ ಅಥವಾ ಮಾರ್ಪಾಡು ಮಾಡಿರುವ ವಸ್ತುಗಳಿಗೆ, ಈಗ ಯಾವುದೇ ಒಂದು ವಸ್ತುವನ್ನ ಅದನ್ನ ಡೆವಲಪ್ ಮಾಡಿ ಅಭಿವೃದ್ಧಿಪಡಿಸಿ ಮಾರ್ಪಾಡು ಮಾಡಿದ್ರೆ ಅಂತ ವಸ್ತುಗಳಿಗೆ ಉತ್ತೇಜನ ಕೊಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡೋದಿಕ್ಕೆ ಡಿಐಸಿ ಶ್ರಮಿಸತ್ತೆ. ಕೊನೆಯದಾಗಿ ಕುಶಲ ಕೈಗಾರಿಕೆ ವಸ್ತುಗಳು ಅಂತಂದ್ರೆ ಗುಡಿ ಕೈಗಾರಿಕೆಗಳು ಅಥವಾ ಇತರ ಕೈಗಾರಿಕೆಗಳಿಗೆ ತಯಾರಿಸಿದ ಗೃಹ ಕೈಗಾರಿಕೆಗಳು ತಯಾರಿಸಿದ ವಸ್ತುಗಳ ತಯಾರಿಕೆಯಲ್ಲಿ ಮಾದರಿ ವಸ್ತುಗಳ ತಯಾರಿಕೆಗೆ ಸಹಾಯ ಮಾಡೋದು ಕೂಡ ಡಿಐಸಿ ಮಾಡುತ್ತೆ. ಈ ರೀತಿಯಾಗಿ ಬರೀ ಹಣಕಾಸಿನ ನೆರವಲ್ಲದೇನೆ ಇತರೆ ಸೇವೆಗಳನ್ನು ಕೂಡ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳಲ್ಲಿ ಕೊಡಲಾಗತ್ತೆ. ಓಕೆ.